ಬಿಗ್ ಬಾಸ್ಗೆ ಬಿಗ್ ಶಾಕ್, ಶೋ ನಿಲ್ಲಿಸಲು ಆದೇಶ. ಹೌದು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮಕ್ಕೆ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಕಾರಣ, ಈ ಶೋ ಕಾನೂನು ಬಾಹಿರವಾಗಿ ನಡೆಸಲಾಗುತ್ತಿದೆ. ಅಲ್ಲದೆ ಯಾವುದೇ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತಿದ್ದು, ಸರ್ಕಾರಕ್ಕೆ ತೆರಿಗೆ ವಂಚನೆಯನ್ನು ಕೂಡ ಮಾಡಲಾಗ್ತಿದೆ ಅನ್ನುವ ಆರೋಪವೂ ಕೇಳಿಬಂದಿದೆ. ಇನ್ನೇನು 3 ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯುವ ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರು ಕಾನೂನನ್ನ ಕಾಲಕಸ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ರಾಘವೇಂದ್ರಾಚಾರ್ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರು ನೀಡಿದ್ದರು. ಈ ದೂರಿನ ಪ್ರಕಾರ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 128-1ರ ಜಮೀನಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಕಾನೂನು ಬಾಹಿರವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ 15/12/2023 ಜಿಲ್ಲಾಧಿಕಾರಿ ಹಿಂದೆ ಇರ್ತಕ್ಕಂಥ ದಯಾನಂದ್ ಅವರು ಭೂ ಪರಿವರ್ತನೆ ಮಾಡಿರ್ತಾರೆ. ಅದು ಭೂ ಪರಿವರ್ತನೆ ಆಗಿ ಕ್ಲಬ್ ಅಗ್ರಿಕಲ್ಚರ್ ಅಂತ ಹೇಳಿ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಅದಾದ ನಂತರ ಅವರು ಏನು ಆ ಜಮೀನಿನ ಮಾಲೀಕರು ಅದಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆ ನಡೆಸಬೇಕೇ ವಿನಃ ಯಾವುದೇ ರೀತಿಯಲ್ಲಿ ಅದನ್ನು ಬಿಟ್ಟು ಬೇರೆ ಒಂದು ಚಟುವಟಿಕೆ ನಡೆಸಕ್ ಆಗಬಾರ್ದು ಅಂತ ಕೂಡ ಭೂ ಪರಿವರ್ತನೆ ಆದೇಶದಲ್ಲಿ ಕೂಡ ಮೆನ್ಷನ್ ಆಗಿರ್ತಕ್ಕಂಥದ್ದು. ಬಟ್ ಆದರೆ ಅಲ್ಲಿ ಆ ಒಂದು ಚಟುವಟಿಕೆ ನಡೆದಿದೆ. ಬಿಗ್ ಬಾಸ್ ಸೀಸನ್ 11 ಕನ್ನಡ ಏನ್ ಇವತ್ತು ಕಾನೂನು ಬಾಹಿರವಾಗಿ ಹಾಗೂ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥದ್ದು ವಾಣಿಜ್ಯ ಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಸಂಬಂಧಪಟ್ಟಂಗೆ ನಾನು ಎಲ್ಲಾ ಒಂದು ಇಲಾಖೆಗೂ ಮತ್ತು ಜಿಲ್ಲಾಧಿಕಾರಿಗಳು ದೂರನ್ನ ಕೊಟ್ಟಿರ್ತೇನೆ. 16/8/2024 ದೂರಿನ ಮೇರೆಗೆ ಭೂ ಪರಿವರ್ತನೆ ರದ್ದುಗೊಳಿಸ್ತಾರೆ. ಆ ರದ್ದು ನಂತರ ಕೂಡ ಅವರು ಯಾವುದೇ ಕ್ಯಾರೆ ಅಂದ್ರೆ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಯಾವುದೇ ಕ್ಯಾರೆ ಅಂದ್ರೆ ಇವತ್ತು ಬಿಗ್ ಬಾಸ್ ಸೀಸನ್ 11 ಕನ್ನಡ ಏನ್ ಇವತ್ತು ನಡೀತದ ಜಾಗದಲ್ಲಿ ವ್ಯವಸಾಯ ಅಗ್ರಿಕಲ್ಚರ್ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಕ್ಕಂಥ ಸಂಬಂಧಪಟ್ಟಂಗೆ ಇವತ್ತು ನಾನು ಸಾಕಷ್ಟು ದೂರು ಕೊಟ್ಟಿದ್ದೆ. ಅದಾದ ಒಂದು ಜಿಲ್ಲಾಧಿಕಾರಿ ರದ್ದು ಮಾಡೋದು ಸಹ ಅವರು ಸರ್ಕಾರಕ್ಕೆ ಕ್ಯಾರೆ ಅನ್ನದೆ ಅವರು ಇವತ್ತು ತೆರಿಗೆ ವಂಚನೆ ಮಾಡಿ ಇವತ್ತು ಒಂದು ಬಿಗ್ ಬಾಸ್ ನಡೆಸಿಕೊಂಡೇ ಬಂದಿರತಕ್ಕಂಥದ್ದು. ಜಿಲ್ಲಾ ಪಂಚಾಯತ್ ಸಿಇಒರಿಂದ ಆದೇಶ. ಕಳೆದ 16/8/2024 ಭೂ ಪರಿವರ್ತನೆ ಆದೇಶವನ್ನ ರದ್ದು ಮಾಡಲು ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯಿತಿ ಇಒಗೆ ಆದೇಶ ನೀಡಿದ್ದಾರೆ. 20/12/2024 ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಗ್ ಬಾಸ್ ಆಯೋಜಕರು ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆದಿಲ್ಲ. ವಾಣಿಜ್ಯ ಉದ್ದೇಶಕ್ಕೆ ಭೂಮಿಯನ್ನ ಬಳಸಿ ತೆರಿಗೆ ಹಣವನ್ನು ವಂಚಿಸಿದ್ದಾರೆ. ಅಲ್ಲದೆ ಯಾವ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿದ್ದಾರೋ ಅದನ್ನ ಪಾಲಿಸುತ್ತಿಲ್ಲ ಎಂದು ವರದಿ ನೀಡಿದ್ದಾರೆ. ಈ ವರದಿಯ ಆಧಾರದ ಮೇಲೆ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯಿತಿ ಇಒಗೆ ಕರೆ ನೀಡಿದ್ದಾರೆ. ಈ ವರದಿ ಆಧಾರದ ಮೇಲೆ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯಿತಿ ಇಒಗೆ ಸೂಚನೆ ನೀಡಿದ್ದಾರೆ. ಸಿಇಒ ಆದೇಶ ಪಾಲನೆಯಾಗುತ್ತಾ? ಬಿಗ್ ಬಾಸ್ ಮೇಲೆ ಕ್ರಮ ಆಗುತ್ತಾ? ಕಾದು ನೋಡೋಣ.